Pharma Fair 14th edition set to transform Bannaure's pharma landscape. Bangalore, November. The 14th edition of the Indian Pharma Fair, South India's biggest pharmaceutical exhibition, will be held at Palace Grounds, Gate number 9 Princess Shrine, Bangalore. The event will be inaugurated by Sri Raghunath Reddy R., President, and A.K. Jeevan, General Secretary, Karnataka Chemists and Druggists Association, KCDA, which also supports the exhibition. The two-day fair will feature over 70 leading pharmaceutical manufacturing and marketing companies from across India, including Medicant Group, Psychocare Health, Z Laboratories, Medicif Pharma, Mateo Formulations, Kedar Drugs and Pharmaceutical, Elcos Healthcare, Zion Life Sciences, and many others. Aimed at connecting the entire pharma ecosystem, the exhibition offers a dynamic platform to showcase innovations, technologies, and business opportunities across pharmaceuticals, nutraceuticals, Ayurvedic and herbal products, wellness, veterinary care, and cosmetics. ಕರ್ನಾಟಕ ರಾಜ್ಯ ಔಷಧಿ ವ್ಯಾಪಾರಿಗಳ ಸಂಘದ ಸೆಕ್ರೆಟರಿ. ನಮ್ಮ ಸಂಘದಲ್ಲಿ 26,000 ಜನ ಮೆಂಬರ್ಸ್ ಇದ್ದಾರೆ ಎಂಟೈರ್ ಕರ್ನಾಟಕದಲ್ಲಿ. ಇವತ್ತು ಇಲ್ಲಿ ಏನು ನಡೀತಾ ಇದೆ ಎಕ್ಸಿಬಿಷನ್, ಇದು ಏನಾಗಿದೆ ಅಂದರೆ ಈಗ ಹೊಸ ಇದರಲ್ಲಿ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಇಲ್ಲಿ ಇರುವಂತಹ ಕೆಮಿಸ್ಟ್ ಆಗಿರ್ಬೋದು, ಡಾಕ್ಟರ್ಸ್ಗಳೇ ಆಗಿರ್ಬೋದು, ಅವರು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತ ಹೋದಾಗ ಕಂಪ್ನಿಗಳು ಏನು ಅನ್ನೋದು ಗೊತ್ತಿರೋದಿಲ್ಲ. ಸೊ ಸುಮಾರು ಜನ ತಮ್ಮ ದುಡ್ಡುಗಳನ್ನ ಹಾಕಿ ಕಳ್ಕೊಂಡಿದ್ದಾರೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಕಂಪ್ನಿಗಳು ಒಂದೇ ವೇದಿಕೆಯಲ್ಲಿ ಬಂದಿರೋದ್ರಿಂದ ಎಲ್ರಿಗೂ ಇಲ್ಲಿ ಬಂದು ಕೂತು ನೋಡಿ ಆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡು ಆ ಕಂಪನಿಯ ಬಗ್ಗೆ ಡೀಟೇಲ್ಸ್ನ ಕಂಪ್ಲೀಟಾಗಿ ತಿಳ್ಕೊಂಡು ಅವರು ಇಲ್ಲೇ ಕೂತ್ಕೊಂಡು ವ್ಯವಹಾರವನ್ನು ಮಾಡ್ಬೋದು. ಅದರಿಂದ ಇಂತಹ ಒಂದು ಮೇಳಗಳು ಏನೇನು ನಡೀತದೋ ಅದು ಈಗ ಸೌತ್ ಇಂಡಿಯಾದಲ್ಲಿ ಅತ್ಯಂತ ದೊಡ್ಡ ಮೇಳ ಆಗಿರೋದ್ರಿಂದ ಇದರದ ಉಪಯೋಗ ಡೆಫಿನೆಟಾಗಿ ನಮ್ಮ ಕೆಮಿಸ್ಟ್ ಬಾಂಧವರಿಗೆ ಆಗ್ತದೆ ಅಂತ ನಂಬಿದ್ದೀವಿ. ಇಲ್ಲಿ 100ಕ್ಕೂ ಅಧಿಕ ಸ್ಟಾಲ್ಗಳಿದೆ ಮತ್ತು ಇಲ್ಲಿ ಆಲೋಪ್ಯಾಥಿಕ್ ಐಟಮ್ಗಳು ಇದೆ, ಆಯುರ್ವೇದಿಕ್ ಐಟಮ್ಗಳದ್ದು ಸ್ಟಾಲ್ಗಳಿದೆ. ಈಗ ಯಾರ್ಯಾರು ಕೆಮಿಸ್ಟು ಅಥವಾ ಡಾಕ್ಟರ್ಸ್ಗಳು ಏನು ಬೇಕು ಇಲ್ಲಿ ಅದನ್ನು ನೋಡಿ ಅವರ ಪ್ರಾಡಕ್ಟ್ಗಳಿಗೆ ನಮ್ಗೆ ಇಷ್ಟು ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರೆ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ಗಳು ಇಲ್ಲಿ ಬಂದಿರೋದ್ರಿಂದ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತಾರೆ. ಇದು ಡೆಫಿನೆಟಾಗಿ ಎಲ್ರಿಗೂ ಉಪಯೋಗ ಆಗ್ತದೆ. 2 ದಿವಸ ಮಾತ್ರ, ಇವತ್ತು ಮತ್ತು ನಾಳೆ ಇದೆ. ಇಲ್ಲ, ಕಾಮನ್ ಆಗಿ ಬರ್ಬೋದು, ನಾವೇನು ಇದಕ್ಕೇನು ಎಂಟ್ರಿ ಫೀಸ್ ಯಾವುದೂ ಇಲ್ಲ. ಸೊ ಯಾರು ಬೇಕಾದ್ರೆ ಬಂದು ನೋಡಿ ಅದರ ಬಗ್ಗೆ ಕೂಲಂಕಷವಾಗಿ ತಿಳ್ಕೊಂಡು ಹೋಗ್ಬೋದು. ಓಕೆ. ಇಲ್ಲಿ ನಮ್ಮ ಭಂಡಾರಿಯವರು ಒಂದು ಎಕ್ಸಿಬಿಷನ್, ಒಂದು ಮೆಡಿಸನ್ ಮ್ಯಾನುಫ್ಯಾಕ್ಚರ್ ಎಕ್ಸಿಬಿಷನ್ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಆ ಪಿ ಸಿ ಡಿ ಥರ್ಡ್ ಪಾರ್ಟಿ ಮ್ಯಾನುಫ್ಯಾಕ್ಚರಿಂಗು ಮತ್ತು ಪಿ ಸಿ ಡಿ ಮ್ಯಾನುಫ್ಯಾಕ್ಚರಿಂಗು ಇದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಜನಗಳಿಗೆ ಅವಕಾಶ ಇದೆ. ಕೆಮಿಸ್ಟ್ಗಳಾಗಲಿ ಮತ್ತು ಡಾಕ್ಟರ್ಸ್ ಆಗಲಿ ಮತ್ತು ಸಣ್ಣ ಹೋಲ್ಸೇಲರ್ಸ್ ಆಗಲಿ ಇವರೆಲ್ಲರೂ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಯಾಕಂತಂದರೆ ಇದರಿಂದ ನಮ್ಮ ಔಷಧ ಬಿಸ್ನೆಸ್ಗಳು ಬೆಳೀತದೆ. ಅದಾದ ನಂತರ ನಮ್ಮ ಕಂಪನಿಗಳು, ನಮ್ಮ ದೇಶಕ್ಕೆ ಈ ಸಣ್ಣ ಕಂಪನಿಗಳು ಮುಂದೆ ದೊಡ್ಡ ಕಂಪನಿಗಳಾಗಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಮತ್ತು ಇಲ್ಲಿರುವಂಥ ಪ್ರಾಡಕ್ಟ್ ರೇಂಜ್ನ ಅವ್ರ ಕಣ್ಣಿಂದ ನೋಡಿ, ಕೈಯಿಂದ ಹಿಡಿದು ಮಾತಾಡಲಿಕ್ಕೆ, ನೋಡಲಿಕ್ಕೆ ಒಂದು ಸದಾವಕಾಶವನ್ನು ನಮ್ಮ ಭಂಡಾರಿಯವರು ತುಂಬ ಮುತುವರ್ಜಿ ತಗೊಂಡು ಇದನ್ನು ನೆರವೇರಿಸಿದ್ದಾರೆ. ಇದ್ರ ಜೊತೆಯಲ್ಲಿ ನಮ್ಮ KCDA ಮತ್ತು ನಮ್ಮ ಎಲ್ಲ KCDA ಪದಾಧಿಕಾರಿಗಳು, ಪ್ರೆಸಿಡೆಂಟು, ಸೆಕ್ರೆಟರಿ ಎಲ್ಲ ಪದಾಧಿಕಾರಿಗಳು ನಾವು ಸಹಮತದಿಂದ ಇವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಯಾಕಂತಂದರೆ ಒಳ್ಳೆಯ ಕಾಸ್ಗೋಸ್ಕರ ನಮ್ಮ ಅಸೋಸಿಯೇಷನ್ಗಳು ಯಾವತ್ತೂ ನಿರಂತರವಾಗಿ ನಮ್ಮ ಜನಗಳಿಗೋಸ್ಕರ ನಿರಂತರವಾಗಿ ಕೆಲಸಗಳು ಮಾಡ್ತಾ ಇರ್ತದೆ. ಆ ನಿಟ್ಟಿನಲ್ಲಿ ಇದೊಂದು ಪ್ರಯತ್ನ ಈ ಭಂಡಾರಿಯವ್ರ ಕಡೆಯಿಂದ ಆಗಿದೆ, ಅದು ಸ್ವಾಗತಾರ್ಹ. ಸೊ ಈ ಮಾತು ಹೇಳ್ತೆ ಇದನ್ನೆಲ್ಲ ಸದುಪಯೋಗ ನಮ್ಮ ಕರ್ನಾಟಕದ ಜನತೆ ಎಲ್ಲರೂ ಈ ಒಂದು ಏನು ಎಕ್ಸಿಬಿಷನ್ನ ಬಂದು ತಾವೆಲ್ಲ ನೋಡಿ, ಆ ಪ್ರಾಡಕ್ಟ್ಗಳು ನೋಡಿ ತಾವು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಈ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ನಮಸ್ಕಾರ. ಎಷ್ಟು ಕಂಪ್ನಿಗಳಿದೆ? ಸುಮಾರು 70ಕ್ಕಿಂತ ಮೇಲ್ ಕಂಪನಿಗಳು ಭಾಗವಹಿಸಿವೆ ಮತ್ತು ತುಂಬ ಕಂಪನಿಗಳು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪ್ನೀಸ್ ಇದೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಎಲ್ಲ. ಮತ್ತು ಆ್ಯಕ್ಚುಲಾಗಿ ತುಂಬ ಒಳ್ಳೆ ಕಾನ್ಸೆಪ್ಟ್ ಇದು. ಆಯುರ್ವೇದಿಕ್ ಮೆಡಿಸಿನ್ಸ್ ಆಯುರ್ವೇದಿಕ್ಕಿಂತ ಏನಾಗಿದೆ, ನಮ್ಮ ಅಲೋಪತಿಕ್ ಮೆಡಿಸನ್ಸೇ ಜಾಸ್ತಿ ಇದೆ. ಆಯುರ್ವೇದಿಕಲ್ಲಿ ಏನಾಗುತ್ತೆ, ಅಷ್ಟು ಆಲ್ರೆಡಿ ಸ್ಯಾಚುರೇಷನ್ ಆಗಿದೆ. ಇವತ್ತು ಅಲೋಪತಿಕ್ಕೇ ಮ್ಯಾಕ್ಸಿಮಮ್ ನಡೀತಾ ಇದೆ. ಸೊ ಅಲೋಪತಿಕಲ್ಲೇ ನಾವು ಕಾನ್ಸಂಟ್ರೇಟ್ ಮಾಡೋದು.